ಹಲೋ ಹಾಯ್ ಸ್ನೇಹಿತರೆ, ಇಲ್ಲೊಂದು ನಿಮಗೆ ಕ್ವಶನ್ ಇದೆ. ಯಾವುದು ಸ್ಕೆಡ್ಯೂಲ್ಸ್ ಆಫ್ ದ ಕಂಪನೀಸ್ ಆ್ಯಕ್ಟ್ ಆ ಒಂದು ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋನಲ್ಲಿ ಕೂಡ ಈ ಒಂದು ಪ್ರಾಬ್ಲಮ್ ಹೇಳಿದೆ. ಅದು ಈಸಿ ಆಗಿದೆ. ನಿಮಗೆ ಈ ರೀತಿ ಸ್ವಲ್ಪ ಟ್ವಿಸ್ಟ್ನಲ್ಲಿ ಕೇಳ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಕ್ಟ್ 2013 ಕಂಪ್ನಿ ಆ್ಯಕ್ಟ್ ನೋಡ್ರಿ, ಸ್ಕೆಡ್ಯೂಲ್ ಕಂಪ್ನಿ ಆ್ಯಕ್ಟ್ ಆಯಿತಾ. ಈ ಒಂದು ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟರ್ ಸೇಲ್ಸ್ ಕೊಟ್ಟಿದ್ದಾರೆ ಆಯಿತಾ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ ಆಯಿತಾ. ಕಾಸ್ಟ್ ಆಫ್ ಕನ್ಸ್ಯೂಮರ್ ಕೊಟ್ಟಿದ್ದಾರೆ, ಅಂದರೆ ಮೆಟೀರಿಯಲ್ಸ್. ಅದೇ ರೀತಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಮಷಿನರಿ ಕೊಟ್ಟಿದ್ದಾರೆ, ಬ್ಯಾಡ್ ಡೆಪ್ಸ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ. ಸಪೋಸ್ ಕೇಳ್ಬೋದು ಅಂತ ಈ ಒಂದು ನಾನು ಪ್ರಾಬ್ಲಮ್ ಇಲ್ಲಿ ಈಸಿ ಆಗಿದೆ ಆಯಿತಾ. ಯಾಕೆಂದರೆ ಇದರೊಳಗಿಂದು ಯಾವ್ದಾದ್ರು ಒಂದು ನಿಮಗೆ ಬಂದೇ ಬರುತ್ತೆ ಅಂತ ನೋಡಿ. ಇಲ್ಲಿ ನೋಟ್ ಕೊಟ್ಟಿದ್ದಾನೆ. ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಮಷಿನರಿ ಎಟ್ 10% ಕೊಟ್ಟಿದ್ದಾನೆ ಆಯಿತಾ. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಪನಿ ಆ್ಯಕ್ಟ್ 2013 ಸ್ಕೆಡ್ಯೂಲ್ 3 ಆಯಿತಾ. ಸ್ಕೆಡ್ಯೂಲ್ 3ದು ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಿಡಿಸಿ ಅಂದಿದ್ದಾನೆ. ಈ ರೀತಿ ನಮಗೆ ಕೊಟ್ಟಿದ್ದಾನೆ ಮೇಲ್ಗಡೆ. ಇಲ್ಲಿ ನೋಡಿ ಆನ್ಸರ್ ಇಲ್ಲಿ ಮಾಡಬೇಕು. ಏನಂತ ಮಾಡಬೇಕು? ಪರ್ಟಿಕ್ಯುಲರ್ ಅಂತ ಕಾಲಮ್ ಹಾಕಬೇಕು, ನೋಟ್ ಅಮೌಂಟ್ ಅಂತ ಆಯಿತಾ. ಪರ್ಟಿಕ್ಯುಲರ್, ನೋಟ್, ಅಮೌಂಟ್ ಅಂತ ಈ 3 ಕಾಲಮ್ ಹಾಕಬೇಕು. ಇವಾಗ ನೋಡಿ ಇಲ್ಲಿ ನಮಗೆ ರೆವೆನ್ಯೂ ಫ್ರಮ್ ಆಪರೇಷನ್ ಏನಿದೆಯಲ್ಲ, ಇದರೊಳಗೆ ಇದು ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟರ್ ಸೇಲ್ಸ್, ಅಂದರೆ ನಮಗೆ ಅವನು ಡೈರೆಕ್ಟಾಗಿ ಕೊಟ್ಟಿಲ್ಲ ಆಯಿತಾ. ಇದು ಕ್ಯಾಶ್ ಸೇಲ್ಸ್ ಅಂದರೆ ನಮಗೆ ಕ್ಯಾಶಿಂದ ಇನ್ಕಮ್ ಬಂದಿದೆಯಲ್ಲ. ಇವಾಗ ಕ್ಯಾಶ್ ಸೇಲ್ಸ್ ಮಾಡಿದ್ದಾರೆ ಅಂದರೆ ಅದರಿಂದ ನಮಗೆ ಇನ್ಕಮ್ ಬರುತ್ತಲ್ಲ ಆಯಿತಾ. ಕ್ಯಾಶನ್ನೇ ಸೇಲ್ಸ್ ಮಾಡಿದ್ದಾರೆ ಅವರು, ಇನ್ಕಮ್ ಅದು ಆಯಿತಾ. ಈ ಎರಡೂ ಕೂಡ ಇನ್ಕಮ್ ಆಗಿರುತ್ತೆ. ಹೇಗೆ ಕ್ರೆಡಿಟ್ ಸೇಲ್ಸ್ ಕ್ರೆಡಿಟ್ ಅಂದರೆ ಇವಾಗ ಕ್ರೆಡಿಟ್ ಕೊಟ್ಟಿದ್ದಾರೆ ಇವಾಗ ಕೊಟ್ಟಿದ್ದು ಸ್ವಲ್ಪ ಹೆಚ್ಚಾಗಿ ರಿಟರ್ನ್ ಬರುತ್ತಲ್ಲ, ಅದು ಏನಾಗುತ್ತೆ ಮತ್ತೆ ನಮಗೆ ಇನ್ಕಮ್ ಆಯಿತು. ಈ ಕ್ಯಾಶ್ ಸೇಲ್ಸು ಮತ್ತು ಕ್ರೆಡಿಟ್ ಸೇಲ್ಸ್ ಏನಿದಿಲ್ಲ, ಈ ಎರಡು ಕ್ರೆಡಿಟ್ ಸೇಲ್ಸು ಮತ್ತು ಕ್ಯಾಶ್ ಇವು ಎರಡು ಏನಿದಿಲ್ಲ ರೆವೆನ್ಯೂ ಫ್ರಮ್ ಆಪರೇಷನ್ ಒಳಗೆ ಬರುತ್ತೆ. ಇಲ್ಲಿ ನೋಡಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಹಾಕಬೇಕು ಆಯಿತಾ. ಇನ್ಕಮ್ ಒಳಗೆ ಬರುತ್ತೆ ಇವೆಲ್ಲ. ರೋಮನ್ ಸಂಖ್ಯೆ 1 ಅಂತ ಹಾಕಿ ಇನ್ಕಮ್, ಅದರೊಳಗೆ ಏನು ಒಂದೇದು ರೆವೆನ್ಯೂ ಫ್ರಮ್ ಆಪರೇಷನ್, ಅದರೊಳಗೆ ಏನು ಬರುತ್ತೆ ಇದು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟರ್ಸ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ ಪ್ಲಸ್ ಮಾಡಿ ಎಷ್ಟಿದೆ 2 ಲಕ್ಷ ಮತ್ತು 3 ಲಕ್ಷ. ಇಲ್ಲಿ ನೋಡಿ ಟೋಟಲ್ ಎಷ್ಟು 5 ಲಕ್ಷ. ಇಲ್ಲಿ 2 ಲಕ್ಷ 3 ಲಕ್ಷ ಎಷ್ಟು ಟೋಟಲ್ 5 ಲ್ಯಾಕ್ಸ್. ಇಲ್ಲಿ ನೋಡಿ ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಟೋಟಲ್ 5 ಲ್ಯಾಕ್ ಆಯಿತಾ. ಇವಾಗ ನೋಡಿ ಇಲ್ಲಿ ನಮಗೆ ಸೇಲ್ಸ್ ರಿಟರ್ನ್ ಆಗಿದೆ, ಅಂದರೆ ನಾವು ಏನು ಆಲ್ರೆಡಿ ಮಾರಿವಲ್ಲ ಮತ್ತೆ ಅವರು ನಮಗೆ ರಿಟರ್ನ್ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಕಡೆಯಿಂದ, ಅಂದರೆ ಕಂಪ್ನಿ ಕಡೆಯಿಂದ ಏನಿದೆ 5 ಲಕ್ಷ ಒಳಗೆ ಕಡಿಮೆ ಆಯ್ತಲ್ಲ, ಅಂದರೆ ನಮಗೆ ಕೊಟ್ಟಿದ್ದಾರೆ ಅವರು ರಿಟರ್ನ್ಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೇಲ್ಸ್ ಆಗಿದ್ದು ಮತ್ತೆ ರಿಟರ್ನ್ ಕೊಟ್ಟಿದ್ದಾರೆ ಆಯಿತಾ. ಇದು ಎಕ್ಸ್ಪೆನ್ಸ್ ಆಗುತ್ತೆ ಆಯಿತಾ. ಇದು ಮೈನಸ್ ಮಾಡಬೇಕು, ಏನು ಮೈನಸ್ ಚಿಹ್ನೆ ಹಾಕಬೇಕು ಆಯಿತಾ. ಸೇಲ್ಸ್ ರಿಟರ್ನ್ ಅಂತ ಹಾಕಿ ಏನಿದಿಲ್ಲ. ಇಲ್ಲಿ ನೋಡಿ ಈ 5 ಲ್ಯಾಕ್ ಒಳಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ? ಸೇಲ್ಸ್ ರಿಟರ್ನ್ 20,000 ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಸೇಲ್ಸ್ ರಿಟರ್ನ್ 20,000. 5 ಲಕ್ಷ ಒಳಗೆ 20,000 ಮೈನಸ್ ಮಾಡಿ ಎಷ್ಟು ಬಂತು? 4,80,000. ಇದು ನೆಟ್ ರೆವೆನ್ಯೂ ಬಂತು ನಮ್ಮದು. ಒಂದೇದು ರೋಮನ್ ಸಂಖ್ಯೆ 1 ನೆಟ್ ರೆವೆನ್ಯೂ ಬಂತು. ಇವಾಗ ನೋಡಿ ಅರ್ಥ ಆಯ್ತಾ ಇದು ನಿಮಗೆ? ಇವಾಗ ಕಾಸ್ಟ್ ಆಫ್ ಮೆಟೀರಿಯಲ್, ಬಿಲ್ಡಿಂಗ್, ಮಷಿನರಿ, ಈ ಮಷಿನರಿ ಮತ್ತು ಬಿಲ್ಡಿಂಗ್ ಅಸೆಟ್ ಐಟಮ್ ಆಯಿತಾ ಇಲ್ಲಿ ಕೊಟ್ಟಿದ್ದಾನೆ. ಇದಕ್ಕೆ ನೋಟ್ ಕೊಟ್ಟಿದ್ದಾನೆ ಆಯಿತಾ. ಬಟ್ ಈ ರೀತಿ ಕೊಡ್ತಾನೆ ಅವನು, ನಾವು ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಅದು ಯಾವುದ್ರೊಳಗೆ ಬರುತ್ತೆ ಅದನ್ನ ಇಲ್ಲಿ ನಿಮಗೆ ಹೇಳ್ತೇನೆ ಆಯಿತಾ. ಅದಕ್ಕೆ ನೋಟ್ ಕೊಟ್ಟಿದ್ದಾನಲ್ಲ, ಅದೇ ನಮಗೆ ಇಲ್ಲಿ ಅಡ್ವಾಂಟೇಜ್. ಇಲ್ಲಿ ನೋಡಿ ಇವಾಗ ಇಲ್ಲಿ ಟೋಟಲ್ ಇನ್ಕಮ್ ಅಂತ ಹಾಕಬೇಕು. ಅಂದರೆ ಇದು ಇನ್ಕಮ್ದು ನಮ್ದು ಎಷ್ಟಾಗಿದೆ ಟೋಟಲ್ ಇನ್ಕಮ್ ಅಂತ ಹಾಕಿ. ಇವಾಗ ನೋಡಿ 5 ಲ್ಯಾಕ್, ಅಂದರೆ 5 ಲ್ಯಾಕ್ ಒಳಗೆ 20,000 ನಾವು ಮೈನಸ್ ಮಾಡಿದ್ದೇವೆ. ಸೇಲ್ಸ್ ರಿಟರ್ನ್ ಎಲ್ಲ ಲೆಸ್ ಮಾಡಿದ ತಕ್ಷಣ 4,80,000 ಬಂತು ಆಯಿತಾ. ಇವಾಗ ಯಾವುದಾದ್ರೂ ನಮಗೆ ಅದರ್ ಇನ್ಕಮ್ ಆಗಿದೆಯಾ? ಯಾವುದಾದ್ರೂ ಅಂದರೆ ಎರಡನೇದ್ರೊಳಗೆ 2 ಅಂತ ರೋಮನ್ ಸಂಖ್ಯೆ ಹಾಕಿರಿ. ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಕೊಟ್ಟಿರ್ತಾರೆ ಆಯಿತಾ. ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು ಮತ್ತು ಏನಾದರೂ ಒಂದು ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಆಗಿರ್ತವೆ. ಅವು ಅದರ್ ಇನ್ಕಮ್ನಲ್ಲಿ ನಮಗೆ ಯಾವುದು ಕೊಟ್ಟಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ಗಳು ಯಾವುದು ಕೊಟ್ಟಿಲ್ಲ. ಸೊ ಅದಕ್ಕೆ ಏನಿದಿಲ್ಲ, ನಾನು ಮೇಜರ್ ಹೆಡ್ ಹಾಕಿದ್ದೀನಿ 2 ಅಂತ ಅದರ್ ಇನ್ಕಮ್ ಯಾವುದು ಕೊಟ್ಟಿಲ್ಲ. ಸೊ ಅದೇ ಇಲ್ಲಿ ಹೆಂಗೆ ಕೊಟ್ಟಿದ್ದಾರಲ್ಲ ಈ ರೀತಿ ಇಲ್ಲಿ ಕೊಟ್ಟಿಲ್ಲ. ಸೊ ಟೋಟಲ್ ಇನ್ಕಮ್ ಎಷ್ಟಾಯಿತು? 4,80,000 ಟೋಟಲ್ ಇನ್ಕಮ್. ಇದು ಎ ಅಂತ ಅಂದ್ಕೊಳ್ಳಿ, ಇದು ಎ ಆಯಿತಾ. ಇವಾಗ ರೋಮನ್ ಸಂಖ್ಯೆ 3 ಎಕ್ಸ್ಪೆನ್ಸ್ ಹೆಡ್ಲೈನ್ ಹಾಕಬೇಕು. ಎಕ್ಸ್ಪೆನ್ಸ್, ಈ ಎಕ್ಸ್ಪೆನ್ಸ್ ಒಳಗೆ ಏನೇನು ಬರುತ್ತೆ? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಬರುತ್ತೆ. ಎಷ್ಟು? 3 ಲ್ಯಾಕ್. ಇಲ್ಲಿ ನೋಡಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು? 3 ಲ್ಯಾಕ್ ಆಯಿತಾ. 3 ಲ್ಯಾಕ್ಸ್
ಓಕೆ 3 ಲಕ್ಷ ಇಲ್ಲಿ ಬರೆದಿದ್ದೇವೆ. ಇವಾಗ ಇಲ್ಲಿ ಬಿಲ್ಡಿಂಗ್ 2 ಲಕ್ಷ ಮತ್ತು ಮಷಿನರಿ 1,50,000 ಏನು ಕೊಟ್ಟಿದ್ದಾನಲ್ಲ, ಇದಕ್ಕೆ ನೋಟ್ ಕೊಟ್ಟಿದ್ದಾನೆ ನೋಡಿ. ಏನಂತ ಕೊಟ್ಟಿದ್ದಾನೆ? ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ಸ್ ಮತ್ತು ಮಷಿನರಿ ಮೇಲೆ 10% ತೆಗಿ ಅಂದಿದ್ದಾನೆ. ಇದಕ್ಕೆ ನಾವು ನೋಟ್ ಹಾಕಬೇಕು ಆಯಿತಾ. ನಿಮ್ಮ ಆನ್ಸರ್ ಶೀಟ್ನಲ್ಲಿ ಕೆಳಗಡೆ ನಿಮಗೆ ಜಾಗ ಇದ್ದರೆ ನೋಟ್ಸ್ ಹಾಕ್ರಿ ಆಯಿತಾ. ಇಲ್ಲಿ ನಾನು ನಿಮಗೆ ಹೇಳ್ತೇನೆ ನೋಟ್ಸ್ ಹೆಂಗೆ ಹಾಕಬೇಕಂತ. ಓಕೆ, ನೋಟ್ ನಂಬರ್ 1 ಅಂತ ಹಾಕ್ರಿ. ನೋಟ್ ನಂಬರ್ 1. ಓಕೆ, ಬಿಲ್ಡಿಂಗ್ಸ್ ಎಷ್ಟು ಕೊಟ್ಟಿದ್ದಾನೆ ಪ್ರಶ್ನೆ ಪತ್ರಿಕೆಯಲ್ಲಿ? ಬಿಲ್ಡಿಂಗ್ 2 ಲಕ್ಷ ಕೊಟ್ಟಿದ್ದಾನೆ ಬಿಲ್ಡಿಂಗ್. ಅದೇ ರೀತಿ ಮಷಿನರಿ 1,50,000 ಕೊಟ್ಟಿದ್ದಾನೆ. ಇಲ್ಲಿ ನೋಡಿರಿ, ಬಿಲ್ಡಿಂಗ್ 2 ಲಕ್ಷ ಕೊಟ್ಟಿದ್ದಾನೆ. ಇದರ ಮೇಲೆ 10% ತೆಗಿ ಅಂದಿದ್ದಾನೆ ಅವನು. ಇಲ್ಲಿ ನೋಡಿ, ಡೆಪ್ರಿಷಿಯೇಷನ್ ಅವನು ಬಿಲ್ಡಿಂಗ್ ಮಷಿನರಿ ಮೇಲೆ 10% ತೆಗಿ ಅಂದಿದ್ದಾನೆ. 2 ಲಕ್ಷ ಮೇಲೆ 10% ತೆಗೆಯ ಬರುತ್ತಲ್ಲ ನಿಮಗೆ. ಓಕೆ, 2 ಲಕ್ಷ ಇಂಟು 10 ಡಿವೈಡ್ ಬೈ 100. ಓಕೆ, ಎಷ್ಟು ಬಂತು? 20,000. ಅದೇ ರೀತಿ ಮಷಿನರಿ ಮೇಲೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ? 1,50,000. ಓಕೆ, 1,50,000 ಮೇಲೆ 10% ತೆಗಿರಿ. ಎಷ್ಟು? 15,000. 20,000 ಪ್ಲಸ್ 15,000 ಎಷ್ಟು? 35,000. ಈ 35,000 ಏನಿದಿಲ್ಲ, ಈ 35,000 ಇದು ನಾವು ಎಲ್ಲಿ ಬರೀಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ ಬರೀಬೇಕು. ಏನಂತ? ಡೆಪ್ರಿಷಿಯೇಷನ್ ಅಂತ ವರ್ಡ್ ಬರಬೇಕು. ಯಾಕಂದರೆ ಎಕ್ಸ್ಪೆನ್ಸ್ ಒಳಗೇನೆ ಬರುತ್ತೆ ಡೆಪ್ರಿಷಿಯೇಷನ್ ಅಂತ ಬರೀದು ಅದಕ್ಕೆ ನೋಟ್ ನಂಬರ್ ಏನು ಕೊಟ್ಟಿದ್ದೆ ನಾವು? ನೋಟ್ ನಂಬರ್ ನೋಡಿ, ನೋಟ್ ನಂಬರ್ 1 ಅಂತ ಕೊಟ್ಟಿದ್ವಿ. ನೋಟ್ ನಂಬರ್ 1 ಅಂದರೆ ನೋಟ್ ನಂಬರ್ ನೀವು ಯಾವ್ದು ಕೊಡ್ತೀರಾ ಅದು. ನೋಟ್ ನಂಬರ್ 1 ಇಲ್ಲಿ ನೋಡಿ, ನೋಟ್ ನಂಬರ್ 1 ಎಷ್ಟು? 35,000. ಇದೇನು 35,000 ಇದಿಲ್ಲ, ಇಲ್ಲಿ ಬರೀಬೇಕಾಗುತ್ತೆ. ನಿಮ್ಮ ಕಡೆ ಜಾಗ ಇತ್ತಂದರೆ ಈ ಕಡೆ ಬರೀರಿ, ನಾನು ಸಪ್ರೇಟ್ ಪೇಜ್ನಲ್ಲಿ ಬರೀನಿ. ಇಲ್ಲಿ ನೋಡಿ, ಇವಾಗ ಈ ರೀತಿ. ಮತ್ತು ಅದೇ ರೀತಿ ನಮಗೆ ಇಲ್ಲಿ ಮಷಿನರಿ ಬಿಲ್ಡಿಂಗ್ ಆದ ನಂತರ ಏನು ಕೊಟ್ಟಿದ್ದಾನೆ? ಬ್ಯಾಡ್ ಡೆಬ್ಟ್ಸ್ ಕೊಟ್ಟಿದ್ದಾನೆ. ಅಂದರೆ ಬ್ಯಾಡ್ ಡೆಬ್ಟ್ಸ್ ಏನಿದ್ರು 5,000. ಇದು ಎಕ್ಸ್ಪೆನ್ಸು, ಇದು ಏನಿದಿಲ್ಲ ಎಕ್ಸ್ಪೆನ್ಸ್ ಒಳಗೆ ಬರುತ್ತೆ. ಈ ಕಾಸ್ಟ್ ಆಫ್ ಕನ್ಸ್ಯೂಮರ್ ಮೆಟಲ್ಸ್ ಆಗಿರ್ಬೋದು, ಈ ಡೆಪ್ರಿಷಿಯೇಷನ್ಗೆ ಏನಿದಿಲ್ಲ ಈ ರೀತಿ ಕೊಟ್ಟಿರ್ತಾನೆ. ಒಂದೊಂದು ಬಾರಿ ಏನಾದರೂ ಅಡಿಷನಲ್ ಕೊಟ್ಟರೆ ಈ ರೀತಿ ನಾವು ಮಾಡಿ ಅದಕ್ಕೆ ಡೆಪ್ರಿಷಿಯೇಷನ್ ಮಾಡಿ. ಓಕೆ, ಈ ರೀತಿ ಹೇಗೆ ಈ ರೀತಿ ಎಲ್ಲ ಡೆಪ್ರಿಷಿಯೇಷನ್ ಮಾಡಿ ಏನಿದಿಲ್ಲ ನಾವು ಈ ರೀತಿಯಲ್ಲಿ ಒನ್ಲಿ ನಾವು ಡೆಪ್ರಿಷಿಯೇಷನ್ ವರ್ಡ್ ಅಂತ ಅಷ್ಟೇ ಮೆನ್ಷನ್ ಮಾಡಿ ಇಲ್ಲಿ ನಾವು ಹೇಗೆ ಇವಾಗ ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಮತ್ತು ಮಷಿನರಿ ತೋರಿಸಿದ್ವಲ್ಲ ಅದ್ರ ತೆಗೆದು ಟೋಟಲ್ ಅಮೌಂಟ್ ಬಂದಿದ್ದು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಹಚ್ಚಿದ್ವಿ ನಾವು. ಆ ರೀತಿ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಇವಾಗ ನೋಡಿ, ಟೋಟಲ್ ಎಕ್ಸ್ಪೆನ್ಸು ಬಿ. ಇದು ಹೇಗೆ ನಾವು ಟೋಟಲ್ ಇನ್ಕಮ್ ಎ ಹೇಗೆ ಮಾಡಿದಿಲ್ಲ ಅದೇ ರೀತಿ ಇದು ಟೋಟಲ್ ಎಕ್ಸ್ಪೆನ್ಸು ಇದು ಬಿ. ಎಷ್ಟು ಬಂತು? ಇದು 3,35,000. 5,000 ಎಷ್ಟು ಆಯಿತಾ? ಎಷ್ಟಿದು? 3,40,000. ಇವಾಗ ನೋಡಿ ಏನು ಮಾಡಬೇಕು? PBT ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, PBT. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡಬೇಕು. ಇವಾಗ ನಾವು ಏನಿದಿಲ್ಲ ಇದು ಲೆಸ್ ಮಾಡಬೇಕು. ಯಾವುದು? ಟೋಟಲ್ ಇನ್ಕಮ್ ಎ ಮತ್ತು ಟೋಟಲ್ ಎಕ್ಸ್ಪೆನ್ಸು ಬಿ. ನೋಡಿ, ಎ ಮೈನಸ್ ಬಿ ನೋಡಿ, 4,80,000 ಮೇಲೆ 4,80,000 ಒಳಗೆ ನೋಡಿ, 4,80,000 ಒಳಗೆ ಬಿ ಟೋಟಲ್ ಬಿ ಯಾವುದು? ಇದು 3,40,000. ನೋಡಿ, 3,40,000 ಮೈನಸ್ ಮಾಡಿರಿ. ಎಷ್ಟು ಬಂತು? 1,40,000 ಬಂತು. ಇಲ್ಲಿ ಏನು ಬರೀಬೇಕು? PBT ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ ಮಾಡಿದ್ವಿ ಆಯಿತಾ. ಟೋಟಲ್ ಎ ಎಷ್ಟಿದೆ? 4,80,000 ಇದೆ. ಅದೇ ರೀತಿ ಟೋಟಲ್ ಬಿ ಎಷ್ಟಿದೆ? 3,40,000 ಇದೆ ಆಯಿತಾ. ನಾವು ಲೆಸ್ ಮಾಡಿದ್ವಿ ಎರಡು ಅಮೌಂಟ್. ಟೋಟಲ್ ಅಮೌಂಟ್ ಲೆಸ್ ಮಾಡಿದ ತಕ್ಷಣ ಎಷ್ಟು ಬಂತು? 1,40,000 ಬಂತು. ಈ 1,40,000 ಮೇಲೆ ಏನಿದೆ ಇಲ್ಲಿ ಏನಂದಿದ್ದಾರೆ? 1,40,000 ಮೇಲೆ ಟ್ಯಾಕ್ಸ್ ಆಯಿತಾ. ಟ್ಯಾಕ್ಸ್ 30% ತೆಗಿಬೇಕು ನಾವು. ಇಲ್ಲಿ ನೋಡಿ, ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಾವು ಮಾಡ್ಕೋಬೇಕು. ಅಂದರೆ ಎ ಮತ್ತು ಬಿ ಲೆಸ್ ಮಾಡಿ ಎಷ್ಟು ಬರುತ್ತೆ? ಅದು 1,40,000 ಬಂತು. ಈ 1,40,000 ಏನಿದಿಲ್ಲ ನಾವು ಲೆಸ್ ಮಾಡಬೇಕಿಲ್ಲಿ. ಓಕೆ, ಲೆಸ್ ಟ್ಯಾಕ್ಸ್ ಅಂತ ಬರೀಬೇಕು. ಈ 1,40,000 ಓಕೆ, 1,40,000 ಮೇಲೆ ನಾವು 30% ತೆಗಿಬೇಕು ಆಯಿತಾ. ಈ 30% ತೆಗಿರಿ. ಎಷ್ಟು ಬಂತು? 42,000 ಬಂತು. ಈಗ ನೋಡಿ, ಇದರ ಮೇಲೆ 30% ತೆಗಿರಿ. ಎಷ್ಟು ಬಂತು? 42,000 ಬಂತು ಆಯಿತಾ. 42,000 ಬಂತಲ್ಲ. 1,40,000 ಒಳಗೆ 42,000 ಮೈನಸ್ ಮಾಡಿರಿ ಆಯಿತಾ. 1,42,000 ಒಳಗೆ ಎಷ್ಟು? 1,40,000 ಒಳಗೆ 42,000 ಮೈನಸ್ ಮಾಡಿರಿ. 42,000 ಎಷ್ಟು ಬಂತು? 58,000. ನೋಡಿ, ಇದೇನು ಅನ್ಬೇಕು ನಾವು ಅವಾಗ? ಎಲ್ಲ ಲೆಸ್ ಮಾಡಿದ ತಕ್ಷಣ ಅಂದರೆ ಟ್ಯಾಕ್ಸ್ ಎಲ್ಲ ನಾವು ತೆಗೆದ ನಂತರ ಏನು ಅನ್ಬೇಕು ಲಾಸ್ಟ್ಗೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನು? 98,000 ಆನ್ಸರ್. ಇಷ್ಟೇ ನೋಡಿ
ಅರ್ಥ ಆಯ್ತಾ? ಥ್ಯಾಂಕ್ ಯು.